ಪಕ್ಷಗಳು ಆರೋಪ ಮಾಡ್ತಿದ್ದಾರೆ. ಸರ್, ಈಗ ವಿರೋಧ ಪಕ್ಷಗಳು ಆರೋಪ ಯಾಕೆ ಮಾಡಕತ್ತಾರೆ ಅಂದರೆ ಅವ್ರಿಗೆ ಬೇರೆ ಕೆಲಸ ಇಲ್ಲ, ಹಿಂಗಾಗಿ ಆರೋಪ ಮಾಡಕತ್ತಾರೆ. ಮೊನ್ನೆ ಅದಕ್ಕೆ ಮುಖ್ಯಮಂತ್ರಿಗಳು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ನಾನು ಇದ್ದದ್ನಾಗ, ಯಾಕಂದ್ರೆ ನಾನು 28ನೇ ತಾರೀಕಿಗೆ ಅವ್ರು ಯಾವಾಗ ರಿಸೈನ್ ಮಾಡಿದ್ರು ಅವತ್ತಿಂದ ನಾನು ಇಲಾಖೆಯ ಯಾವ ಫೈಲನ್ನು ನಾನು ಮಾಡಿಲ್ಲ. ಅದಾದಮೇಲೆ ಮುಖ್ಯಮಂತ್ರಿಗಳು ಕೆಲವೊಂದಿಷ್ಟು ಮಾಡಿದ್ರು, ಅದೇನು ತಪ್ಪೇನಲ್ಲ. ಯಾಕಂದರೆ ಅದಕ್ಕೆ ಆ ಏನು ಇವು ಇದ್ದಾವೆ ಸಂಸ್ಥೆಗಳದಾವೆ, ಆ ಸಂಸ್ಥೆಗಳದ ಡಾಕ್ಯುಮೆಂಟೇಷನ್ ಕೊಡಲಿಕ್ಕೆ ಮಾಡಿದಂಥದ್ದನ್ನು ಅದು ಡಾಕ್ಯುಮೆಂಟೇಷನ್ ಕೊಟ್ಟರೆ ಹಂತ ಹಂತವಾಗಿ ಇದಕ್ಕೆ ಬಿಡುಗಡೆ ಮಾಡೋದು. ಮತ್ತು ಅದ್ರ ಜೊತೆಗೆ ಬೇರೆ ಸಮುದಾಯಕ್ಕೂ ಸಾಕಷ್ಟು ದುಡ್ಡನ್ನು ಕೊಟ್ಟಂಥ ಉದಾಹರಣೆ ಇದಾವೆ ನಾನು 3 ವರ್ಷದೊಳಗೆ. ಹೀಗಾಗಿ ಒಂದೇ ಸಮುದಾಯಕ್ಕೆ ಕೊಟ್ಟಿದ್ದಾರೆ ಅದು ಇದು ಅಂತ ಚರ್ಚೆಗಳಾಗ್ತದೆ. ಅದು ಚರ್ಚೆ ಅವಶ್ಯಕತೆ ಇಲ್ಲ. ಎಲ್ಲ ಸಮುದಾಯವನ್ನು ಪ್ರೀತಿಸುವಂಥದ್ದು ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ. ಅದು ಆ ಕೆಲಸವನ್ನು ಮಾಡ್ತೈತೆ. BJP ಅವ್ರು ಆತಂಕ ಪಡೋಂಥ ಅವಶ್ಯಕತೆ ಇಲ್ಲ. ತಾವಿದ್ದದ್ನಾಗಂತೂ ಏನೂ ಮಾಡಲಿಲ್ಲ, ಮಾಡೋಕ್ಕೂ ಸಾಧ್ಯ ಆಗಲಿಲ್ಲ. ಮತ್ತು ಅವ್ರು ಮತ್ತೊಬ್ಬರು ಮಾಡೋ ಹೊತ್ತಿನಾಗ ಟೀಕೆ ಮಾಡೋದು ಅವ್ರ ಕೆಲಸ. ಅದು ಬಿಟ್ಟರೆ ಬೇರೆ ಕೆಲಸ ಇಲ್ಲ. ಆ ಟೀಕೆಯನ್ನು ಮಾಡಕತ್ತಲ್ಲ. ಜಾತಿ ಗಣತಿ ಸ್ವೀಕಾರ ಆಗಿದೆ ಸರ್, ಅಂಗೀಕಾರ ಆಗೋಕ್ಕೆ ಕ್ಯಾಬಿನೆಟ್ಗೆ ಯಾವ ಸರ್, ಅದು ಜಾತಿ ಗಣತಿ ಈಗ ಮುಂದೆ ಮುಖ್ಯಮಂತ್ರಿಗಳು ಮತ್ತು ಆ ಇಲಾಖೆಯ ಸಚಿವರು ಯಾರು ಆಗ್ತಾರೆ ಅವಾಗ ಆದಮೇಲೆ ಆ ವರದಿಯಂತೂ ನಾವು ಸ್ವೀಕಾರ ಮಾಡಿದ್ದೀವಿ. ಆ ವರದಿಯೊಳಗೆ ಏನಿದೆ ಎಂತಿದೆ ಅದ್ರ ಬಗ್ಗೆ ಸ್ಟಡಿ ಮಾಡಿ ಕ್ಯಾಬಿನೆಟಿಗೆ ತರಬೇಕು. ಕ್ಯಾಬಿನೆಟ್ನಾಗ ಚರ್ಚೆ ಆಗಬೇಕು. ಆವಾಗ ಅದು ಅದಕ್ಕೊಂದು ಅರ್ಥ ಬರ್ತೈತಿ. ಈಗ ಅದನ್ನು ಸ್ವೀಕಾರವನ್ನು ವರದಿಯಂತೂ ಸ್ವೀಕಾರ ಮಾಡಿದ್ದೀವಿ, ಸರ್ಕಾರ ಸ್ವೀಕಾರ ಮಾಡಿದೆ. ಅದ್ರ ಬಗ್ಗೆ ಮುಂದಿನ ದಿನಮಾನದೊಳಗೆ ಮುಖ್ಯಮಂತ್ರಿಗಳು ಈಗೇನು DK ಶಿವಕುಮಾರ್ ಸಾಹೇಬ್ರ ಗಮನಕ್ಕೂ ತರುವಂಥ ಕೆಲಸವನ್ನು ನಾನು ಮಾಡ್ತೀನಿ. ವಿರೋಧ ಪಕ್ಷಗಳು ಆರೋಪ ಮಾಡ್ತಿದ್ದಾರೆ. ಸರ್, ಈಗ ವಿರೋಧ ಪಕ್ಷಗಳು ಆರೋಪ ಯಾಕೆ ಮಾಡಕತ್ತಾರೆ ಅಂದರೆ ಅವ್ರಿಗೆ ಬೇರೆ ಕೆಲಸ ಇಲ್ಲ, ಹಿಂಗಾಗಿ ಆರೋಪ ಮಾಡಕತ್ತಾರೆ. ಮೊನ್ನೆ ಅದಕ್ಕೆ ಮುಖ್ಯಮಂತ್ರಿಗಳು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ನಾನು ಇದ್ದದ್ನಾಗ, ಯಾಕಂದ್ರೆ ನಾನು 28ನೇ ತಾರೀಕಿಗೆ ಅವ್ರು ಯಾವಾಗ ರಿಸೈನ್ ಮಾಡಿದ್ರು ಅವತ್ತಿಂದ ನಾನು ಇಲಾಖೆಯ ಯಾವ ಫೈಲನ್ನು ನಾನು ಮಾಡಿಲ್ಲ. ಅದಾದಮೇಲೆ ಮುಖ್ಯಮಂತ್ರಿಗಳು ಕೆಲವೊಂದಿಷ್ಟು ಮಾಡಿದ್ರು, ಅದೇನು ತಪ್ಪೇನಲ್ಲ. ಯಾಕಂದರೆ ಅದಕ್ಕೆ ಆ ಏನು ಇವು ಇದ್ದಾವೆ ಸಂಸ್ಥೆಗಳದಾವೆ, ಆ ಸಂಸ್ಥೆಗಳದ ಡಾಕ್ಯುಮೆಂಟೇಷನ್ ಕೊಡಲಿಕ್ಕೆ ಮಾಡಿದಂಥದ್ದನ್ನು ಅದು ಡಾಕ್ಯುಮೆಂಟೇಷನ್ ಕೊಟ್ಟರೆ ಹಂತ ಹಂತವಾಗಿ ಇದಕ್ಕೆ ಬಿಡುಗಡೆ ಮಾಡೋದು. ಮತ್ತು ಅದ್ರ ಜೊತೆಗೆ ಬೇರೆ ಸಮುದಾಯಕ್ಕೂ ಸಾಕಷ್ಟು ದುಡ್ಡನ್ನು ಕೊಟ್ಟಂಥ ಉದಾಹರಣೆ ಇದಾವೆ ನಾನು 3 ವರ್ಷದೊಳಗೆ. ಹೀಗಾಗಿ ಒಂದೇ ಸಮುದಾಯಕ್ಕೆ ಕೊಟ್ಟಿದ್ದಾರೆ ಅದು ಇದು ಅಂತ ಚರ್ಚೆಗಳಾಗ್ತದೆ. ಅದು ಚರ್ಚೆ ಅವಶ್ಯಕತೆ ಇಲ್ಲ. ಎಲ್ಲ ಸಮುದಾಯವನ್ನು ಪ್ರೀತಿಸುವಂಥದ್ದು ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ. ಅದು ಆ ಕೆಲಸವನ್ನು ಮಾಡ್ತೈತೆ. BJP ಅವ್ರು ಆತಂಕ ಪಡೋಂಥ ಅವಶ್ಯಕತೆ ಇಲ್ಲ. ತಾವಿದ್ದದ್ನಾಗಂತೂ ಏನೂ ಮಾಡಲಿಲ್ಲ, ಮಾಡೋಕ್ಕೂ ಸಾಧ್ಯ ಆಗಲಿಲ್ಲ. ಮತ್ತು ಅವ್ರು ಮತ್ತೊಬ್ಬರು ಮಾಡೋ ಹೊತ್ತಿನಾಗ ಟೀಕೆ ಮಾಡೋದು ಅವ್ರ ಕೆಲಸ. ಅದು ಬಿಟ್ಟರೆ ಬೇರೆ ಕೆಲಸ ಇಲ್ಲ. ಆ ಟೀಕೆಯನ್ನು ಮಾಡಕತ್ತಲ್ಲ. ಜಾತಿ ಗಣತಿ ಸ್ವೀಕಾರ ಆಗಿದೆ ಸರ್, ಅಂಗೀಕಾರ ಆಗೋಕ್ಕೆ ಕ್ಯಾಬಿನೆಟ್ಗೆ ಯಾವ ಸರ್, ಅದು ಜಾತಿ ಗಣತಿ ಈಗ ಮುಂದೆ ಮುಖ್ಯಮಂತ್ರಿಗಳು ಮತ್ತು ಆ ಇಲಾಖೆಯ ಸಚಿವರು ಯಾರು ಆಗ್ತಾರೆ ಅವಾಗ ಆದಮೇಲೆ ಆ ವರದಿಯಂತೂ ನಾವು ಸ್ವೀಕಾರ ಮಾಡಿದ್ದೀವಿ. ಆ ವರದಿಯೊಳಗೆ ಏನಿದೆ ಎಂತಿದೆ ಅದ್ರ ಬಗ್ಗೆ ಸ್ಟಡಿ ಮಾಡಿ ಕ್ಯಾಬಿನೆಟಿಗೆ ತರಬೇಕು. ಕ್ಯಾಬಿನೆಟ್ನಾಗ ಚರ್ಚೆ ಆಗಬೇಕು. ಆವಾಗ ಅದು ಅದಕ್ಕೊಂದು ಅರ್ಥ ಬರ್ತೈತಿ. ಈಗ ಅದನ್ನು ವರದಿಯಂತೂ ಸ್ವೀಕಾರ ಮಾಡಿದ್ದೀವಿ, ಸರ್ಕಾರ ಸ್ವೀಕಾರ ಮಾಡಿದೆ. ಅದ್ರ ಬಗ್ಗೆ ಮುಂದಿನ ದಿನಮಾನದೊಳಗೆ ಮುಖ್ಯಮಂತ್ರಿಗಳು ಈಗೇನು DK ಶಿವಕುಮಾರ್ ಸಾಹೇಬ್ರ ಗಮನಕ್ಕೂ ತರುವಂಥ ಕೆಲಸವನ್ನು ನಾನು ಮಾಡ್ತೀನಿ.